ಹೊಸ ಯುಗಕ್ಕೆ ಸಾಕ್ಷಿಯಾಗುತ್ತನ್ನೋದು. ಜ್ಞಾನವಾಪಿಯಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನ ಕೊಡಲಾಗಿದೆ. ಮೇಲ್ಮನವಿಯನ್ನ ಸಲ್ಲಿಸಲು ಮುಸ್ಲಿಂ ಪಕ್ಷ ಈಗ ಮುಂದಾಗಿದೆ. ಕಾನೂನು ಹೋರಾಟವನ್ನ ಮುಂದುವರಿಸ್ತೇವೆ ಅನ್ನೋದನ್ನ ಹೇಳಿದ್ದಾರೆ. ನಾವು ಇದನ್ನ ಕಾನೂನು ಹೆಂಗೆ ನಾವು ಎದುರಿಸ್ತೀವಿ ಅನ್ನೋದು ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸುವುದಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ಗೆ ಹೋಗಲು ತೀರ್ಮಾನವನ್ನು ಮಾಡಿದ್ದಾರೆ. ಜ್ಞಾನವಾಪಿಯಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶ ಕೊಟ್ಟಿರುವಂಥ ಈ ಹಿನ್ನೆಲೆಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಈಗ ಮುಸ್ಲಿಂ ಪಕ್ಷ ಮುಂದಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ವಿವಾದಿತ ಸ್ಥಳದಲ್ಲಿ ಪೂಜೆಗೆ ಕೋರ್ಟ್ ಯಾವಾಗ ಅವಕಾಶವನ್ನು ಮಾಡಿಕೊಡ್ತು, 1 ವಾರದ ಒಳಗಾಗಿ ನೀವು ಪೂಜೆಯನ್ನು ಮಾಡಬೇಕು. ಸುಮಾರು 10 ವಿಗ್ರಹಗಳಿದ್ದಾವೆ, ಕುರುಹುಗಳಿದ್ದಾವೆ. ಆ ಕುರುಹುಗಳಿಗೆ ಪೂಜೆಯನ್ನು ಮಾಡಬೇಕು ಅನ್ನುವ ಒಂದು ಕೋರ್ಟ್ನ ಆದೇಶ ಏನಿತ್ತು, ಅದಾದ ನಂತರ ಈಗ ಮುಸ್ಲಿಂ ಪಕ್ಷ ಮುಂದಿನ ದಿನಗಳಲ್ಲಿ ನಾವು ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಿದ್ದೀವಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಸದ್ಯಕ್ಕಂತೂ ಬಹಳ ಒಂದು ಹೋರಾಟದ ಫಲವಾಗಿ ಕಾಶಿಯಲ್ಲಿ ಆದಿ ವಿಶ್ವೇಶ್ವರನ ಮೂಲ ಕುರುಹು ಇರೋದು ಪತ್ತೆಯಾಗಿತ್ತು. ಸುಮಾರು 800 ಪುಟಗಳ ASI ರಿಪೋರ್ಟ್ನಲ್ಲಿ ಬಹಳ ಕ್ಲಿಯರ್ ಆಗಿತ್ತು. ಆ ದೇವಸ್ಥಾನದ ಕುರುಹುಗಳು ಅಸ್ತಿತ್ವ ಎಷ್ಟಿತ್ತು ಅನ್ನೋದನ್ನು ಅಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ತಾನು ಸರ್ವೆ ಮಾಡಿ ಮಾಹಿತಿಯನ್ನು ಕೊಟ್ಟಿತ್ತು. ಆ ಮಾಹಿತಿಯ ಆಧಾರದ ಮೇಲೆ ಸುಮಾರು ಅಲ್ಲಿದ್ದಂತಹ ಕುರುಹುಗಳು, ಆ ಕುರುಹುಗಳೇನಿದ್ದಾವೆ ಸುಮಾರು 32 ಮೂರ್ತಿಗಳ ಕುರುಹುಗಳು, ಆ ಕುರುಹುಗಳಿಗೆ ಪೂಜೆ ಮಾಡೋದಕ್ಕೆ ಈಗ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಮುಂದುವರಿದ ದಿನದಲ್ಲಿ ಇದನ್ನು ಮೇಲ್ಮನವಿ ಸಲ್ಲಿಸೋದಕ್ಕೆ ಅಥವಾ ಕೋರ್ಟ್ನಲ್ಲಿ ಫೈಟ್ ಮಾಡೋದಕ್ಕೂ ಕೂಡ ಈಗ ಹೊರಟಿರೋದು. ಒಂದಂತೂ ಬಹಳ ಕ್ಲಿಯರ್ ಆಗ್ತಾ ಇದೆ. ಸುಮಾರು ವರ್ಷಗಳ ಈ ಹೋರಾಟ, ಸುಮಾರು 1669ರಲ್ಲಿ ಅಲ್ಲಿ ಇದ್ದಂಥ ಆದಿ ವಿಶ್ವೇಶ್ವರನ ದೇವಸ್ಥಾನವನ್ನು ಕೆಡವಿ ಅಲ್ಲಿ ಕೆಲ ಹಿಂದೂ ಅರ್ಚಕರು ಮತ್ತು ಅಲ್ಲಿ ಕಾಶಿ ಭಾಗದ ಜಮೀನ್ದಾರರು ಮುಸಲ್ಮಾನ ಆಚರಣೆಗೆ ಅಲ್ಲಿ ವಿರೋಧವನ್ನು ತೋರಿಸ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಆಗ ಕಟ್ಟಾರ್ ಮುಸ್ಲಿಂ ವಾದಿಯಾಗಿದ್ದ ಔರಂಗಜೇಬ ತನ್ನ ಆಡಳಿತದ ಅವಧಿಯಲ್ಲಿ ಆ ದೇವಸ್ಥಾನವನ್ನು ನೆಲಸಮ ಮಾಡಿ ಆ ದೇವಸ್ಥಾನದಲ್ಲೇ ಪಕ್ಕದಲ್ಲೇ ಆ ದೇವಸ್ಥಾನಕ್ಕೆ ತಾಗಿಕೊಂಡೇ ಮಸೀದಿಯನ್ನು ಕಟ್ಟುತ್ತಾರೆ, ಜ್ಞಾನವಾಪಿ ಮಸೀದಿ. ಅದಾದ ನಂತರ ಮತ್ತೆ ಅಲ್ಲಿ ದೇವಸ್ಥಾನವನ್ನು ಕಟ್ಟಬೇಕು ಅನ್ನುವ ಹೋರಾಟಗಳು, ಒಂದಿಷ್ಟು ಆಕ್ರೋಶ, ಅದರ ಜೊತೆಗೆ ಒಂದು ದಂಗೆ ಇತ್ತು. ಆದರೆ ಅದೆಲ್ಲದರ ಹೊರತಾಗಿ 18ನೇ ಶತಮಾನದಲ್ಲಿ ಅಹಲ್ಯಾಬಾಯಿ ಅಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಅದರ ಮುಂದುವರಿದ ಭಾಗ ಅಲ್ಲಿ ಶೃಂಗಾರ ಗೌರಿ ತಾಗಿಕೊಂಡಂಥ ಮೂರ್ತಿ, ಆ ಮಸೀದಿಗೆ ಆವರಣಕ್ಕೆ ತಾಗಿಕೊಂಡಂಥ ಶೃಂಗಾರ ಗೌರಿಯ ಮೂರ್ತಿಗೆ ಪೂಜೆ ಮಾಡಬೇಕು, ಅವಕಾಶ ಕೊಡಿ ಅಂಥೇಳಿ ಮಹಿಳೆಯರು ಕೋರ್ಟ್ ಮೂಲಕ ಹೋದಾಗ ಈ ಎಲ್ಲವೂ ಕೂಡ ದೇವಸ್ಥಾನದ ಕುರುಹು, ಇವತ್ತು 10 ಮೂರ್ತಿಗಳಿಗೆ ಪೂಜೆ ಮಾಡುವಂತಹ ಆದೇಶ, ಇದೆಲ್ಲವೂ ಕೂಡ ಈಗ ಹೊರಬಿದ್ದಿದೆ. ಅತಿ ದೊಡ್ಡ ಗೆಲುವಿದು.